ಅಧ್ಯಕ್ಷರೇ, ಎಲ್ಲೂ ಕೂಡ ADB ಲೈನ್ ಕನೆಕ್ಟ್ ಮಾಡದೇ ಇರ್ತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು, ನಮ್ಮ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರು ನಾವೆಲ್ಲರೂ ಕೂಡ ಹಲವಾರು ಬಾರಿ ವಿಸಿಟ್ ಮಾಡಿದ್ದೀವಿ. ಉದಾಹರಣೆಗೆ ಮಳೆ ಬಂದಿದೆ ಅಧ್ಯಕ್ಷರೇ, ನಾನು ಮಂತ್ರಿಗಳಿಗೆ ನಿಮಗೆ ಕಳಿಸ್ಕೊಡ್ತೀನಿ ಯಾವ ರೀತಿ UGDಗಳು ಇದಾವೆ ಮೈಸೂರು ನಗರದಲ್ಲಿ ಅಂತಕ್ಕಂಥದ್ದನ್ನು. ಅದೇ ರೀತಿ ಅಧ್ಯಕ್ಷರೇ, ಒಂದು ಸಾರಿ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಬಿಟ್ಟು ಹಾವುಗಳ ಸಮೇತ ಮನೆಗೆ ಹೋಗಿ ಹೊರಕ್ಕಾಗದೆ ಮೇಲೆ ಅಂತಸ್ತಕ್ಕೆ ಹೋಗಿ ಅಲ್ಲಿಂದ ಇಳಿದು 4 ಮನೆಯವರು ಮನೆಯೇ ಖಾಲಿ ಮಾಡಿಬಿಟ್ರು ಅಧ್ಯಕ್ಷರೇ. ಆ ರೀತಿ ಪರಿಸ್ಥಿತಿ ಮೈಸೂರು ನಗರದಲ್ಲಿ ಮತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ಅಧ್ಯಕ್ಷರೇ. ಲಿಂಗಮ್ಮದಿ ಕೆರೆ ಅಂತಿದೆ, 1000 ಜನ ವಾಕ್ ಮಾಡ್ತಿದ್ರು ದಟ್ಗಳ್ಳಿ. 3 ಸಾರಿ ಹೋಗಿ ಅಲ್ಲಿ ಮಾಡ್ತೀವಿ ಅಂತೇಳಿ ಆಯುಕ್ತರು ಹಣ ಇಲ್ಲ ಅಂತೇಳಿ ಅವರು ಕೂಡ ಮಾಡೋಕ್ಕಾಗಿಲ್ಲ. ನಮ್ಮ ಡಾಕ್ಟರ್ ಸುಧಾಮೂರ್ತಿ ಅವರು 100 ಕೋಟಿ ಖರ್ಚು ಮಾಡಿ ಹೆಬ್ಬಾಳ್ ಕೆರೆ ಅಂತ ಮಾಡಿಕೊಟ್ಟು ಪ್ರೀತಿಯಿಂದ ಈಗ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ಸುತ್ತ ವಾಕ್ ಮಾಡ್ತಿದ್ದವರು 1 ಕಿಲೋಮೀಟರ್ ದುರ್ವಾಸನೆ ಬೀರ್ತಾ ಇದೆ ಲಿಂಗಾಂಬುದಿ ಕೆರೆ, ಹೆಬ್ಬಾಳ್ ಕೆರೆಯಲ್ಲಿ. ಅವರೆಲ್ಲರೂ ಕೂಡ ಇವತ್ತು ನಾವು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರದಿಂದ 800 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ. ನಮ್ಮ ನಗರಾಭಿವೃದ್ಧಿ ಸಚಿವರು ಕೂಡ ಖುದ್ದಾಗಿ ಎಲ್ಲವೂ ಕೂಡ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು MDA ಮಾಡಿದ್ದೀರಿ, ಈಗ ಮೂಡಾನ MDA ಮಾಡಿದ್ದೀರಿ, ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ. ರೂಲ್ಸ್ ಅಮೆಂಡ್ ಆಗಿರಲಿಲ್ಲ. 8 ವರ್ಷದಿಂದ ಆ ಬಡಾವಣೆಗಳಿಗೆ 1000 ಬಡಾವಣೆಗಳಿಗೆ ನೀವು UGD ಆಗಲಿ ನೀರು ವ್ಯವಸ್ಥೆ ಆಗಲಿ ಏನೂ ಕೊಡ್ತಾ ಇಲ್ಲ. ಕಂದಾಯ ಕಟ್ಟಿಸ್ಕೊತೀರಿ, ವಾಟರ್ ಟ್ಯಾಕ್ಸ್ ಕಟ್ತೀರಿ, KB ಟ್ಯಾಕ್ಸ್ ಕಟ್ಕೊತೀರಿ. ಒಂದೇ ಸಾರಿ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗಲಾದರೂ ಕೂಡ MDA ರೂಲು ಕೂಡ ಅಮೆಂಡ್ ಮಾಡಿದ್ದೀರಿ. ಅವ್ರಿಗೆ ಹೇಳಿ ಅವ್ರ ದುಡ್ಡಲ್ಲಾದರೂ ಕೂಡ ಮಾಡಿಸಿ. ಸದ್ಯಕ್ಕೆ 800 ಕೋಟಿ ಕೊಡ್ತೀರೋ, 1800 ಕೋಟಿ ಕೊಡ್ತೀರೋ, 2000 ಕೋಟಿ ಬೇಕು, ಯಾವತ್ತು ಕೊಡ್ತೀರೋ ಗೊತ್ತಿಲ್ಲ. ಸದ್ಯಕ್ಕೆ ತುರ್ತಾಗಿ ನಿಲ್ಲಿಸ್ತಕ್ಕಂಥದ್ದಿಗೆ MDA ಮೂಲಕನಾದರೂ ಕೂಡ ಮಾಡಿ, ಸರ್ಕಾರದಿಂದ ಅವರು ಕೂಡ ಇದು ಮಾಡಬೇಕು. ನಿನ್ನೆ ಹಳೆ ಕೆಸರೆ ಅಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತಕ್ಕಂಥದ್ದಲ್ಲಿ ಕಸದ ಘಟ್ಟಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ. ಆ ಬೆಂಕಿ ಬಿದ್ದು ಪಕ್ಕದ ಮನೆಗಳೆಲ್ಲ ಕತ್ಕೊಳ್ತಕ್ಕಂಥ ಸಂದರ್ಭ. ಕೊನೆಗೆ ಹೋಗಿ ಅದನ್ನು ಆರಿಸಿದ್ದಾರೆ. ಕಸದ ಘಟಕಗಳನ್ನು ವೈಜ್ಞಾನಿಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲೇ ಆ ಕೋಟೆ ಉಂಡಿಲಾಗ್ತಕ್ಕಂಥದ್ದು, ದಡದಳ್ಳಿಲಾಗ್ತಕ್ಕಂಥದ್ದು, ಉದ್ಬೂರ್ಲಾಗ್ತಕ್ಕಂಥದ್ದನ್ನ ವಾಸದ ಮನೆಗಳು ಇರ್ತಕ್ಕಂಥದ್ರಲ್ಲಿ ಕಸ ಘಟಕಗಳನ್ನ ಮಾಡೋದು ಬೇಡ. ಸ್ವಲ್ಪ ದೂರದಲ್ಲಿ ಮಾಡಿ ವೈಜ್ಞಾನಿಕವಾಗಿ ಮೈಸೂರು ನಗರದಂಥ ನಗರದಲ್ಲಿ ಕಸದ ವ್ಯವಸ್ಥೆ, UGD ವ್ಯವಸ್ಥೆಯನ್ನ ತುರ್ತಾಗಿ ಈಗಲಾದರೂ ಕೂಡ ಮಾಡಿಕೊಡ್ಬೇಕು. ಮುಖ್ಯಮಂತ್ರಿಗಳಿಗೆ ಅನುಭವ ಇದೆ. ಆ ಕ್ಷೇತ್ರದಿಂದ 40 ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಇದ್ದಾರೆ. ಅದರಲ್ಲೂ ಬೈರತಿ ಸುರೇಶ್ ಅವರು ಅಂತ ಹೇಳಿದ್ರೆ ನೀವೇ ಸೆಕೆಂಡ್ ಮುಖ್ಯಮಂತ್ರಿ ಇದ್ದಂಗೆ. ಈ ನಗರಾಭಿವೃದ್ಧಿ ಯಾವುದೇ ಈ ಮಂತ್ರಿಗಳ ಪೈಕಿ ನೀವೇ ಸೆಕೆಂಡ್ ಮುಖ್ಯಮಂತ್ರಿ. ನೀವು ಅಂದ್ರೆ ಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ. ನೀವು ಮನಸ್ಸು ಮಾಡಿದ್ರೆ ಕೆಲಸಗಳು ಆಗ್ತವೆ. ಅದನ್ನ ದಯಮಾಡಿ ತುರ್ತಾಗಿ ಮಾಡಿಕೊಡ್ಬೇಕು ಅಂತೇಳಿ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಿಂದ ಅವರೇ ಪವರ್ಫುಲ್ಲು. ಮುಖ್ಯಮಂತ್ರಿಗಳಿಂದ ಪವರ್ಫುಲ್ ಅವರು, ನಿಮಗೆ ಗೊತ್ತಿಲ್ಲ. ಅದು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಬರ್ತೀವಿ ನಮ್ಮ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರ, ಸರ್ ಆಮೇಲೆ ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್ ನನಗೆ. ಮಾನ್ಯ ಸಭಾಧ್ಯಕ್ಷರೇ, ಹಿರಿಯ ಸದಸ್ಯರು GT ದೇವೇಗೌಡರು ಸಾಹೇಬರು ಹೇಳಿದ್ರು ಸಭಾಧ್ಯಕ್ಷ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್ ಸಭಾಧ್ಯಕ್ಷ. ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸಿಂದ ಅದರಲ್ಲಿ ನೀರು ಸೋರಿಕೆ ಆಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿದ್ರು ಸಭಾಧ್ಯಕ್ಷ. ಅದರ ಪ್ರಕಾರ ಸಭಾಧ್ಯಕ್ಷರೇ ಕಮಿಷನರ್ ಮೈಸೂರು ಫೈನಾನ್ಸಿಗೆ ಕೇಳಿದ್ರು ಸಭಾಧ್ಯಕ್ಷರು, 27 ಕೋಟಿ ರೂಪಾಯಿ ಕೊಡ್ರಿ SFC ಅಂತ. ಅದರ ಫೈನಾನ್ಸರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದ್ರ ಪ್ರಕಾರ ಒಂದು 700-800 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನನ್ನ ಪ್ರಕಾರ 750-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 750-800 ಕೋಟಿ ಕುಡಿಯೋ ನೀರು ಮತ್ತು UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಅದರಿಂದ GT ದೇವೇಗೌಡರು ಹೇಳಿರೋ ಅಂಥದ್ದು ಒಂದು 27 ಕೋಟಿ ರೂಪಾಯಿಗಳನ್ನು ಯಾಗಾದರೂ ಹೊಂದಿಸಿ ಸಭಾಧ್ಯಕ್ಷ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.